ಜಮೀನು ಅತಿಕ್ರಮಣ ಮಾಡಿ ರಸ್ತೆ ನಿರ್ಮಾಣದ ಆರೋಪ. ಧಾರವಾಡ ಅಮೀನ್ಬಾವಿಯಿಂದ ಆಲ್ಮಟ್ಟಿ ಗ್ರಾಮಕ್ಕೆ ಹೋಗುವ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ 3 ರಸ್ತೆಯನ್ನು ನಮ್ಮ ಹೊಲದಲ್ಲಿ ಅತಿಕ್ರಮಣ ಮಾಡಿ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಮಡಿವಾಳಪ್ಪ ಅಪ್ತಗಿರಿ ಮಾಜಿ ಸೈನಿಕರು ಆಯತ್ತಿ ಗ್ರಾಮದ ಮೂಲ ನಿವಾಸಿಯಿಂದ ಆರೋಪ. 2023ರಿಂದ ಇದರ ಬಗ್ಗೆ ದಾಖಲೆ ಸಮೇತ ಮಾನ್ಯ ಜಿಲ್ಲಾಧಿಕಾರಿ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಂಬಂಧಪಟ್ಟ ಇಲಾಖೆಯವರಿಗೆ ಮನವಿ ಮಾಡಲು ಮುಂದೆ ಬಂದಿರುವ ಕುಟುಂಬ ಇನ್ನೂವರೆಗೂ ಇವರ ಸಮಸ್ಯೆಗೆ ಪರಿಹಾರ ಇಲ್ಲ. ನಮ್ಮ ಪ್ರತಿನಿಧಿಯೊಂದಿಗೆ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ. ಸಂಬಂಧಪಟ್ಟಂತಹ 219 ಹಾಗೂ 221 ಸರ್ವೆ ಸುಮಾರು 28 ಎಕರೆ ಹೊಲ ರಸ್ತೆಗೆ ಹೊಂದಿಕೊಂಡಿದ್ದು, ಮಳೆ ನೀರು ರಭಸದಿಂದ ಹೊಲದಲ್ಲಿ ಕೊಚ್ಚಿ ರಸ್ತೆ ಅಗಲವಾಗಿದೆ. ಸದ್ಯ PMGSY ಅನುದಾನದಡಿ ರಸ್ತೆ ಕಾಮಗಾರಿ ಮಾಡುತ್ತಿದ್ದು, ಕಾಮಗಾರಿ ಮಾಡುವ ಮೊದಲು ಅಳತೆ ಮಾಡಿ ರಸ್ತೆಯನ್ನು ಮಾಡಬೇಕು, ನಮಗೆ ನ್ಯಾಯ ಒದಗಿಸಬೇಕು ಎಂದು ಹೇಳಿದ್ದಾರೆ. ನಾನು ಆಯಟ್ಟಿ ಗ್ರಾಮದ ನಿವಾಸಿ, ನಾನು ಮಾಜಿ ಸೈನಿಕ. ನಾವು ನನ್ನ ಹೆಸರು ಮಡಿವಾಳಪ್ಪ ಅಪ್ತಗಿರಿ. ನಮ್ಮದು ಅಮೀನ್ವಾಯಿ ಆಯಟ್ಟಿ ನಡುವೆ ರಸ್ತೆ ಇದು ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಸರ್. ನಾವು 2022ರಿಂದ ಸಾಕಷ್ಟು ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ DC ಅವರು, CEO, ZP, ತಹಸೀಲ್ದಾರು, AD ಎಲ್ಲರೂ ನವಲಗುಂದವರೆಗೂ ಎಲ್ಲ ಮನವಿ ಮಾಡಿದ್ರು. ಅವರು ಈ ಬಗ್ಗೆ ಏನೂ ಕಾಳಜಿ ವಹಿಸ್ತಾ ಇಲ್ಲ. ಆದಾಗ್ಯೂ ಕೂಡ ಇವತ್ತು ಎಲ್ಲಿದೆಯೋ ಅಲ್ಲೇ ರಸ್ತೆ ಮಾಡ್ತಾ ಇದ್ದಾರೆ. ಒಮ್ಮೆ ಸರ್ವೆ ಮಾಡಿದಾಗೂ 32 ಗುಂಟೆ ಬಂದ್ರು ಇವತ್ತು ಅಲ್ಲೇ ಮಾಡ್ತಾ ಇದ್ದಾರೆ. ತಮ್ಮಿಂದ ಇದು ಅಧಿಕಾರಿಗಳಿಗೆ ಮುಟ್ಟುವಂತ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅವೈಜ್ಞಾನಿಕವಾಗಿ ಈ ರಸ್ತೆ ಮಾಡ್ತಾ ಇದ್ದಾರೆ ಅಂತ ನಾನು ಈ ಮೂಲಕ 2221 ಮತ್ತು 219 ಸರ್ವೆದಲ್ಲಿ ನಮ್ಮ ಹೊಲದಲ್ಲಿಯೇ ರಸ್ತೆ ಮಾಡ್ತಾ ಇದ್ದಾರೆ ಅಂತ ನಾನು ತಿಳಿಯಬೇಕು. ಒತ್ತುವರಿ ಮಾಡಿ ಸರ್. ಯಾಕದು ನಿಮ್ಗೆ ಏನು ಮಾಹಿತಿ ಕೊಟ್ಟಿಲ್ವಾ? ನಾವು ಮಾಹಿತಿ ಆಗಿ ಸರ್ವೆ ಮಾಡಿ 32 ಗುಂಟೆ ಬಂದದ ಅಂತ ಸರ್ವೆ ಮಾಡಿದ ಮೇಲೂ ಅದರಲ್ಲೇ ಮಾಡ್ತಾ ಇದ್ದಾರೆ ಸರ್ ಇವತ್ತು ರಸ್ತಾ. ನೀವು ಏನ್ ಮಾಹಿತಿ ಕೊಟ್ಟರೋ ಇಲ್ಲ ಅಧಿಕಾರಿ? ಏನು ಕೊಟ್ಟಿಲ್ಲ ಸರ್. ಇದ್ರ ಬಗ್ಗೆ ನೀವು ಯಾರಿಗೆ ಮನವಿ ಸಲ್ಲಿಸಿದ್ರಿ? ನಾನು ಜಿಲ್ಲಾ ಅಧಿಕಾರಿಗಳು ಕೊಟ್ಟೇನ್ರಿ ಸರ್. ನಾನು ಸರ್ವೆ ತಪ್ಪಾಗ್ಯದ, 32 ಗುಂಟೆ ಅಕ್ವೈರಿ ಆಗ್ಯದ, ಅದರಲ್ಲಿ ಬಂದು ಸರ್ವೆ ಮಾಡಿ ಈ ರಸ್ತಾ ಮಾಡ್ರಿ ಅಂತಂದ್ರು ಯಾವ ಅಧಿಕಾರಿಗಳು ಇಲ್ಲಿವರೆಗೆ ನನ್ನ ಮನವಿಯನ್ನು ಪರಿಷ್ಕರಿಸಿಲ್ಲ. ನೀವು ಇಲ್ಲಿವರೆಗೆ ಯಾರ್ಯಾರು ಕೊಟ್ಟಿದ್ರಿ ಮನವಿ? ನಾನು DC ಧಾರವಾಡ ಅವರಿಗೆ 5 ಪತ್ರ ಕೊಟ್ಟೇನ್ರಿ, ಜಿಲ್ಲಾ ಪಂಚಾಯತ್ ಅವರಿಗೆ 5 ಪತ್ರ ಕೊಟ್ಟೇನ್ರಿ. ಎಲ್ಲಾ ಸಪ್ಲಿಮೆಂಟರಿ ಮಾಡಿ ಎಲ್ಲಾ ನಕಾಶೆ ಹಚ್ಚಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ ಮಾತಾಡಿದ್ರಿ? ಅಲ್ಲಿ ಮಾತಾಡಿದ್ದರಿ, ಅವ್ರಿಗೂ ಸಹ ಲೆಟರ್ ಕೊಟ್ಟೇನ್ರಿ ಸರ್. ಇವೆಲ್ಲ ಯಾರು ಸರ್ ಈ ಸಮೀಪ ಬಂದಿಲ್ಲ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಪಕ್ಷಪ್ಪ ಮಾದೇವಪ್ಪ ಸುಲ್ಗಾರ್ ಅಂತೇಳಿ ಆಯಟ್ಟಿ ಗ್ರಾಮದ ನಿವಾಸಿಯಾಗಿದ್ದೀನಿ ಸರ್. ಇದು ಸರ್ವೆ ನಂಬರ್ 221ರಲ್ಲಿ ರಸ್ತೆ ಅಕ್ವೈರಿ ಆಗಿದೆ. ಅದಕ್ಕೋಸ್ಕರವಾಗಿ ನಾವು ತಡೆ ಮನವಿಯನ್ನ ಸಲ್ಲಿಸಿದೀವಿ ಸರ್. ಯಾವ ಉದ್ದೇಶಕ್ಕೆ? ನಮ್ಮ ಹೊಲದಲ್ಲಿ ರಸ್ತೆ ಬಂದಿದೆ, ಇದನ್ನ ಸರ್ಕಾರಿ ರಸ್ತೆ ಎಲ್ಲದ ಅಲ್ಲೇ ಮಾಡ್ರಿ ಅಂತ ಮನವಿ ಕೊಟ್ಟಿದ್ವಿ. ನಮ್ಮ ಹೊಲದಲ್ಲಿ ಅಕ್ವೈರಿ ಆಗಿದೆ, ಎಲ್ಲದ ಅಲ್ಲಿ ಮಾಡ್ರಿ ಅಂತ. ಆದಾಗ್ಯೂ ಕೂಡ ಇಲ್ಲಿ ಒತ್ತುವರಿ ಇದ್ದಲ್ಲಿನ ರಸ್ತೆ ಮಾಡಕ್ ಬಂದ್ರು. 2023 ಸೆಪ್ಟೆಂಬರ್ 17ರಂದ ಡಿಜಿಟಲ್ ಸರ್ವೆ ಮಾಡಿಸಿದ್ವಿ ಸರ್. ಅವಾಗ ಈ ಬ್ರಿಡ್ಜ್ ನ 1/3 ಭಾಗ ನಮ್ಮ ಹೊಲದಲ್ಲಿ ಅಕ್ವೈರಿ ಆಯ್ತು ಸರ್. ಒಬ್ರು ಕೂಡ ಇದುವರೆಗೆ ಬಂದಂತ ಅಧಿಕಾರಿಗಳು ಬ್ರಿಡ್ಜ್ ಅನ್ನ ಅವೈಜ್ಞಾನಿಕವಾಗಿ ದಾರಿ ಇರದೇ ಇದ್ದಂತ ಜಗದೊಳಗ ಯಾಕೆ ಕಟ್ಟಿದ್ರಪ್ಪ ಅಂತ ಇವತ್ತಿನವರೆಗೂ ಸಾರ್ವಜನಿಕರಾಗ್ಲಿ ಅಧಿಕಾರಿಗಳಾಗ್ಲಿ ಯಾರು ಒಬ್ರು ಪ್ರಶ್ನೆ ಮಾಡಿಲ್ಲ ಸರ್. ಇದು ನಮಗ ಭಯಂಕರ ನೋವು ಅಂದ್ರೆ ಬಹಳ ನೋವು ಕೊಟ್ಟೈತೆ ಸರ್. ನೀವ್ ಹೆಂಗ್ ಹೇಳ್ತಿರೋದನ್ನ? ಅವೈಜ್ಞಾನಿಕ ಸರ್, ನಮ್ದು ಜಮೀನ್ ಅದ ಸರ್. ಇಲ್ಲಿ ನಾವು 40 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದೀವಿ. ನಮ್ಮ ಜಮೀನ್ ಎಲ್ಲಿ ಬರ್ತದ, ದಾರಿ ಎಲ್ಲಿ ಅದ ನಮಗ್ ಗೊತ್ತಿದ್ದಷ್ಟು ಇವತ್ತು ಬಂದಂತ ಅಧಿಕಾರಿ ವರ್ಗದವ್ರಿಗಾಗ್ಲಿ ಕಾಂಟ್ರಾಕ್ಟರ್ಗಾಗ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ಸರ್. ಮಾಹಿತಿ ಕೊಟ್ರಿ? ಮಾಹಿತಿ ಕೊಟ್ಟೇವ್ ಸರ್. ಕೊಟ್ಟಾಗಿ 2023ರಿಂದ 17ನೇ ತಾರೀಕಿಗೆ ಏನ್ ಮೋಜಣಿ ಮಾಡಿದಾರಲ್ಲ ಸರ್, ಮೋಜಣಿ ಮಾಡಿದ ಪ್ರಕಾರ ಅವರು ಒಂದೇ ನಕಾಶೆ ರೆಡಿ ಮಾಡಿ ಕೊಟ್ರ ಸರ್. ನಮ್ಮ ಜಮೀನಲ್ಲಿ 32 ಗುಂಟೆ ಅಕ್ವೈರಿ ಆಗಿದೆ ಅಂತ ಲೆಟರ್ ಕೊಟ್ಟಿದ್ದಾರೆ ಸರ್. ಈಗ ಅದನ್ನ ಯಾರು ಈ ಸಂಬಂಧಪಟ್ಟಂತ PMGSY ಯೋಜನೆದವರಿಗೂ ಕೂಡ ಒಂದ್ ಪ್ರತಿ ಕೊಟ್ಟಾರ, ನಮಗೂ ಒಂದ್ ಪ್ರತಿ ಕೊಟ್ಟಾರ. ಅದು ಗೊತ್ತಿದ್ದೋಗಿಗೂ ಕೂಡ ಇವರು ಒತ್ತುವರಿಯಾಗಿ ದಾರಿಯನ್ನ ಮಾಡ್ತಾ ಇದ್ದಾರೆ. ಇದು ನಮಗ್ ಬಹಳ ಅಂದ್ರೆ ಬಹಳ ಮನಸ್ಸಿಗೆ ನೋವಾಗಿದೆ ಸರ್. ಈ ಮಾಧ್ಯಮದ ಮುಖಾಂತರ ಎಲ್ಲ ಅಧಿಕಾರಿಗಳಿಗೆ ನಾ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ನಮಗ ಒಂದು ನ್ಯಾಯವನ್ನ, ಬದ್ಧವಾದ ನ್ಯಾಯವನ್ನು ಒದಗಿಸಿ ಕೊಡಬೇಕು ಅಂತ ಮನವಿ ಮಾಡ್ಕೋತಾ ಇದ್ದೀವಿ. AD ಎಲ್ಲಾರು ಬಂತು, ಜಿಲ್ಲಾ ಪಂಚಾಯತ್ ಬಂತು, ತಾಲೂಕ್ ಪಂಚಾಯತ್ ಬಂತು, ಗ್ರಾಮ ಪಂಚಾಯತ್ ಬಂತು, ಆಮೇಲೆ DC ಅವ್ರಿಗೆ ಅವತ್ತು ಎಲ್ಲರಲ್ಲಿಯೂ ಕಳಕಳಿಯಾಗಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮನವಿ ಕೊಡಾತಿರಲ್ಲ, ಎಷ್ಟು ವರ್ಷದಿಂದ ಕೊಡಾತಿರಿ? 2022ರಿಂದನೂ ಮನವಿ ಕೊಡ್ತಾ ಇದ್ದೇವೆ ಸರ್. 2026 4 ವರ್ಷ ಆದ್ರೂ ನಿಮ್ಗೆ ಇನ್ನೂ ಪರಿಹಾರ ಆಗಿಲ್ಲ ಸರ್.
ಪದೇ ಪದೇ ಬ್ಯೂರೋ ರಿಪೋರ್ಟ್ ಗುರುರಾಜ ಹಂಚಾಟೆ, ಭಾರತ ವೈಭವ ನ್ಯೂಸ್, ಧಾರವಾಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369